ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂತಹ ಸಂಶಯಗಳು ಎದ್ದು ಕಾಡ್ತಾ ಇದೆ. ವಿವಾದದ ಸುಳಿಯಲ್ಲಿ ಇದೀಗ ಕರ್ನಾಟಕ ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಯಲ್ಲಿ ಗೋಲ್ಮಾಲ್ ನಡೆದಿದೆಯಾ? ಒಂದೇ ಕೊಠಡಿಯಲ್ಲಿ ಮುಖ್ಯ ಪರೀಕ್ಷೆ ಬರೆದಂತ 15 ಮಂದಿ ಆಯ್ಕೆಯಾಗಿದ್ದಾರೆ. ಒಂದೇ ಕುಟುಂಬದ ಹಲವರು ಆಯ್ಕೆಯಾಗಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಕೆಪಿಎಸ್ಸಿ ವಿರುದ್ಧ ಪರೀಕ್ಷೆ ಬರೆದಂತಹ ಹಲವು ಅಭ್ಯರ್ಥಿಗಳು ಈ ರೀತಿ ಆರೋಪಗಳನ್ನು ಮಾಡ್ತಿದ್ದಾರೆ. ಕೆಪಿಎಸ್ಸಿ ಫಲಿತಾಂಶದ ವಿರುದ್ಧ ಅಭ್ಯರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಪ್ರಕಟಗೊಂಡಿರುವಂತಹ ಗ್ರೂಪ್ ಎ ಮತ್ತು ಬಿ ಹುದ್ದೆಯ ಫಲಿತಾಂಶ, ಈ ಮುಖ್ಯ ಪರೀಕ್ಷೆ ಬರೆದು ಸಂದರ್ಶನಕ್ಕೆ ಆಯ್ಕೆಯಾದಂತ ಆರೋಪ ಕೇಳಿ ಬರ್ತಾ ಇದ್ದು, ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಕೆಪಿಎಸ್ಸಿ ಚಲ್ಲಾಟ ಆಡ್ತಾ ಇದೆಯಾ ಅನ್ನುವಂಥ ಸಂಶಯಗಳು ಮೂಡ್ತಾ ಇದೆ. ಒಂದೇ ಕುಟುಂಬದ 15 ಮಂದಿ, ಅದು ಒಂದೇ ಸೆಂಟರ್ನಲ್ಲಿ ಎಕ್ಸಾಮ್ ಬರೆದಂಥವ್ರು ಹೇಗೆ ಈ ರೀತಿ ಎಕ್ಸಾಮ್ನಲ್ಲಿ ಸೆಲೆಕ್ಟ್ ಆಗೋಕ್ಕೆ ಸಾಧ್ಯ ಅನ್ನುವಂಥ ಸಂಶಯ ಅವರ ಜೊತೆನಲ್ಲಿ ಎಕ್ಸಾಮ್ ಬರೆದಿರೋ ಹೇಳ್ತಾ ಇರೋದು. ಪ್ರಭಾವಿಗಳ ಮಕ್ಕಳಿಗೆ ಹುದ್ದೆ ಕೊಡಿಸೋದಕ್ಕೆ ಈ ರೀತಿ ಕುತಂತ್ರ ಮಾಡಿದ್ದಾರೆ ಎನ್ನುವಂಥ ಆರೋಪ. ಒಂದೇ ಪರೀಕ್ಷಾ ಕೇಂದ್ರದಲ್ಲಿ 15 ಮಂದಿ ಆಯ್ಕೆಯಾಗಿದ್ದಾರೆ. ಸೀರಿಯಲ್ ನಂಬರ್ ಸಾಲಾಗಿ ಸೆಲೆಕ್ಟ್ ಆಗಿದ್ದಾದ್ರೂ ಹೇಗೆ? ರಿಜಿಸ್ಟರ್ ನಂಬರ್ 2500048009 2500048110. ರಿಜಿಸ್ಟರ್ ನಂಬರ್ ಈ ರೀತಿ ಇದೆ, 811 ಹಾಗೆ 812 ಈ ರೀತಿ ಲಾಸ್ಟ್ ನಂಬರ್ಗಳನ್ನ ನೋಡ್ತಾ ಇದ್ದೀವಿ. ರಿಜಿಸ್ಟರ್ ನಂಬರ್ಗಳಲ್ಲಿ ಈ ರೀತಿ ರಿಪೀಟೆಡ್ ಆಗಿ ಅಂದರೆ ಹತ್ತತ್ರದಲ್ಲೇ ಇರುವಂತಹ ನಂಬರ್ಗಳು ಹೇಗೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಸಹ ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ಒಂದೇ ಕೊಠಡಿಯಿಂದ ಆಯ್ಕೆಯಾಗಿದ್ದು ಒಂದೇ ಕುಟುಂಬದ 2ರಿಂದ 3 ಆಯ್ಕೆಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಚರ್ಚೆಗೆ ಗ್ರಾಸವಾಗಿದೆ ಇದೀಗ ರಿಸಲ್ಟ್. ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ಅಭ್ಯರ್ಥಿಗಳು ಒತ್ತಾಯವನ್ನು ಮಾಡ್ತಿದ್ದು, ಪ್ರಾಮಾಣಿಕವಾಗಿ ಓದೋರಿಗೆ ಕೆಲಸ ಸಿಗಬೇಕು, ಕಮಿಟಿ ಮಾಡಿ ತನಿಖೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಕೆಪಿಎಸ್ಸಿಲಿ ಸ್ವಲ್ಪ ಅಲ್ಲ ಸಾಕಷ್ಟು ಕರಪ್ಷನ್ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ತನಿಖೆ ಮಾಡ್ದಿರಾ ಇದು ರಿಸಲ್ಟ್ಸ್ ಬಿಡಬಾರ್ದು. ಮತ್ತೆ ಇನ್ನು ಕೋರ್ಟಲ್ ಸಾಕಷ್ಟು ಕೇಸಸ್ ಇದ್ರೂ ಕೂಡ ಇವರು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಂಡು ಇವರು ಈ ಒಂದು ಕೇಸ್ ಎಕ್ಸಾಮ್ಸ್ ಏನ್ ನೋಟಿಫಿಕೇಶನ್ ಮುಗಿಸ್ಬೇಕಂತ ನೋಡ್ತಿದ್ದಾರೆ. ಇದನ್ನ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂತವರಿಗೆ ಕೆಲಸ ಸಿಗ್ಬೇಕು. ಈ ಒಂದು ಏನ್ ಭ್ರಷ್ಟಾಚಾರ ಆಗಿದೆ ಇದನ್ನ ಸಂಪೂರ್ಣ ತನಿಖೆ ಆಗ್ಬೇಕು. ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ ಅವರೇ ಒಂದು ಕಮಿಟಿ ಮಾಡ್ಕೊಂಡು ಕೆಪಿಎಸ್ಸಿ ಕಂಪ್ಲೀಟ್ ಕೆಎಸ್ ನೋಟಿಫಿಕೇಶನ್ ಎಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ, ಈ ಒಂದು ಮೈನ್ಸ್ ಕ್ವಶನ್ ಪೇಪರ್ ನ ಮೆಂಬರ್ಸ್ ಮತ್ತೆ ಮಧ್ಯವರ್ತಿಗಳು ತಗೊಂಡೋಗಿ ಬರ್ಸ್ಬಿಟ್ಟು ತಗೊಂಬಂದ್ ಕೊಟ್ಟಿರೋಂತದ್ದಿದೆ. ಈ ಒಂದು ಸನ್ನಿವೇಶ ನಾವು ಕೆಪಿಎಸ್ಸಿ ನೋಡ್ತಾ ಇದೀವಿ. ದಯವಿಟ್ಟು ಈ ಒಂದು ವಿಚಾರನ ಸೀರಿಯಸ್ ಆಗ ಸರ್ಕಾರ ಆಗಿರ್ಬೋದು, ಸರ್ಕಾರ ತಗೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡಲ್ಲ. ದಯವಿಟ್ಟು ಇದನ್ನ ಇಲ್ಲ ಅಂತಂದ್ರೆ ಸರ್ಕಾರ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ಸಿಬಿಐ ಒಪ್ಪಿಸಿ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು. ಇನ್ನು ಮುಂದೆ ಆಗಂತ ಯಾವ ನೋಟಿಫಿಕೇಶನ್ ಕೆಪಿಎಸ್ಸಿ ಕೊಡ್ಲೇಬಾರ್ದು. ಈ ಕೆಪಿಎಸ್ಸಿ ವಿರುದ್ಧ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿ ಒಂದೇ ಒಂದು ನೋಟಿಫಿಕೇಶನ್ ಕೊಡಬಾರ್ದು. ಒಂದು ಅಂದ್ರೆ ಭ್ರಷ್ಟಾಚಾರ ಇಲ್ಲದೆ ಯಾವ ನೋಟಿಫಿಕೇಶನ್ ಕೆಪಿಎಸ್ಸಿ ಇಂದ ಕಂಪ್ಲೀಟ್ ಮಾಡೇ ಇಲ್ಲ ಇಲ್ಲಿವರೆಗೂ. ಯಾಕೆಂದ್ರೆ ನಾವು PSI ನೋಡಿರ್ಬೇಕು, 113 ಜನ ಕಲ್ಪ್ರಿಂಟ್ ಇದ್ರು. ಈ ಒಂದು ಕೆಪಿಎಸ್ಸಿ ಅಲ್ಲಿ ಮೋರ್ ದೆನ್ 384 ಅಂತಂದ್ರೆ ಇದರಲ್ಲಿ ಮಧ್ಯವರ್ತಿಗಳು ಎಲ್ಲ ಮೆಂಬರ್ಸ್, ಮಿನಿಸ್ಟರ್, MLAಗಳು ಆಲ್ರೆಡಿ ಏನು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರ ಮಕ್ಳುಗಳು ಎಲ್ಲ ಬೇಕು ಅಂತ ಇವ್ರನ್ನೆಲ್ಲ ನೋಡಿದ್ರೆ ಮೋರ್ ದೆನ್ 500,000 ತನಕ ಕಲ್ಪ್ರಿಂಟ್ ಸಿಗ್ತಾರೆ. ದಯವಿಟ್ಟು ಇವ್ರಿಗೆಲ್ರಿಗೂ ಶಿಕ್ಷೆ ಆಗ್ಲೇಬೇಕು. ಆ ರೀತಿ ನಾವು ಹೋರಾಟ ಮಾಡ್ಲೇಬೇಕು. ಯಾಕೆಂದ್ರೆ ಕೆಪಿಎಸ್ಸಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತ ಆರೋಪ ಕೇಳಿ ಬಂದಿದ್ದು, ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ವಿನಯ್ ಇದ್ದಾರೆ. ವಿನಯ್, ಒಂದೇ ಕೊಠಡಿಯಲ್ಲಿ ಮುಖ್ಯ ಪರೀಕ್ಷೆ ಬರೆದಂತ 15 ಮಂದಿ, ಅದೇ ಒಂದೇ ಕುಟುಂಬದಲ್ಲಿ 2ರಿಂದ 3 ಸೆಲೆಕ್ಟ್ ಆಗಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಸಹ ಅಭ್ಯರ್ಥಿಗಳಿಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಸಿಗ್ತಿದೆ ಮಾಹಿತಿಗಳು? ಶಕುಂತಲಾ, ಸದ್ಯಕ್ಕೆ ಕೆಪಿಎಸ್ಸಿ ಅಂದರೆ ಭ್ರಷ್ಟಾಚಾರ ಅಂದರೆ ಕೆಪಿಎಸ್ಸಿ ಅನ್ನೋಂಥದ್ದಾಗಿದೆ. ಈ ಕೆಪಿಎಸ್ಸಿ ಆಯೋಗಕ್ಕೆ ಒಂದು ಪರೀಕ್ಷೆಯನ್ನು ಕೂಡ ಸರಿಯಾದ ಕ್ರಮದಲ್ಲಿ ನಡೆಸೋಕ್ಕಾಗ್ತಾ ಇಲ್ಲ. ಅಲ್ಲಿಂದ ಅಭ್ಯರ್ಥಿಗಳ ಆಯ್ಕೆಯಾಗಿ ಹುದ್ದೆಯನ್ನು ಅಲಂಕರಿಸ್ತಾ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ. ಯಾಕಂದರೆ 2023-24ನೇ ಸಾಲಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಏನು ಮುಖ್ಯ ಗ್ರೂಪ್ ಎ ಮತ್ತು ಗ್ರೂಪ್ ಬಿ 384 ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಮಾಡಲಾಗುತ್ತೆ. ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆದಂತಹ ಪರೀಕ್ಷೆಗಳಿಗೆ ಆಗಸ್ಟ್ ಸಮಯದಲ್ಲಿ ಒಂದು ಪರೀಕ್ಷೆ ಮಾಡಲಾಗುತ್ತೆ. ಆ ಸಮಯದಲ್ಲೂ ಕೂಡ ಒಂದು ಎಡವಟ್ಟು, ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಕನ್ನಡ ಅನುವಾದದಲ್ಲಿ ಎಡವಟ್ಟು ಮಾಡಲಾಗುತ್ತೆ. CM ಕೂಡ ಇದರಲ್ಲಿ
ಇದರಲ್ಲಿ ಭಾಗಿಯಾಗ್ತಾರೆ, ಇದರ ಲೋಪದೋಷಗಳನ್ನ ಪರಿಶೀಲನೆ ಮಾಡಿ ಮತ್ತೆ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಡಿಸೆಂಬರ್ ವೇಳೆಯಲ್ಲಿ ಮತ್ತೆ ಮರು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಅವಾಗಲೂ ಕೂಡ ಇದೇ ರೀತಿಯಾದ ಸಮಸ್ಯೆಗಳು ಕೇಳಿ ಬರುತ್ತೆ. ಇದಾದ ಬಳಿಕ ಇದೇ ಪರೀಕ್ಷೆಗೆ ಈಗ 2025ರಂದು ಒಂದು ಮೇ ವೇಳೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆ ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನ ನಿನ್ನೆ ಬಿಡುಗಡೆ ಮಾಡಲಾಗಿದೆ. ನಿನ್ನೆ ಬಿಡುಗಡೆಯಾಗಿರುವ 384 ಏನು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನೇಮಕಾತಿಯ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಫಲಿತಾಂಶ, ಮುಖ್ಯ ಪರೀಕ್ಷೆ ಫಲಿತಾಂಶದಲ್ಲಿ ಈಗ ಮತ್ತೆ ಆರೋಪ ಕೇಳಿ ಬರ್ತಾ ಇದೆ. ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿರುವ ಈ ಪರೀಕ್ಷೆಯಲ್ಲಿ ಒಂದೇ ಕುಟುಂಬದ ಕೊಠಡಿಯಲ್ಲಿ ಬರೆದಂತಹ ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಪ್ರತಿಷ್ಠಿತ ಅಂದ್ರೆ ದೊಡ್ಡ ರಾಜಕೀಯ ಹಿನ್ನೆಲೆ ಉಳ್ಳಂತಹ MLAಗಳ ಮಕ್ಕಳು, ಸಚಿವರ ಮಕ್ಕಳು ಕೂಡ ಇದ್ದಾರೆ ಅನ್ನುವಂತಹ ಆರೋಪವನ್ನ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಕರ್ನಾಟಕ ಲೋಕಸೇವಾ ಆಯೋಗ ಕೊಡ್ತಿರುವಂತಹ ಸ್ಪಷ್ಟನೆ ಏನಂದ್ರೆ ಇದು ಕೇವಲ ಆಟೋಮೆಟಿಕ್ ಜನರೇಟೆಡ್ ಆಗಿರುತ್ತೆ, ಇದರಲ್ಲಿ ಮ್ಯಾನ್ಯುವಲ್ ಇರೋದಿಲ್ಲ, ನಾವು ಇದರಲ್ಲಿ ಭಾಗಿ ಏನು ಆಗುವುದಿಲ್ಲ, ಹೀಗಾಗಿ ಇದರಲ್ಲಿ ಈ ರೀತಿಯಂತ ಪ್ರಮಾದ ಆಗಿರೋ ಸಾಧ್ಯತೆ ಕಡಿಮೆ ಅನ್ನೋಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಆದರೆ ಅಭ್ಯರ್ಥಿಗಳು ಕೊಡ್ತಿರುವಂತಹ ಮಾಹಿತಿಗಳೇನೆಂದ್ರೆ ಸೀರಿಯಲ್ ನಂಬರ್ಗಳು ಮತ್ತೆ ಒಂದೇ ಕೊಠಡಿಯಲ್ಲಿ ಬರೆದಂಥವರು 14ರಿಂದ 15 ಜನ ಹೇಗೆ ಮುಖ್ಯ ಪರೀಕ್ಷೆಯಿಂದ ಆಯ್ಕೆಯಾಗಿ ಇಂಟರ್ವ್ಯೂ ಬರ್ತಾರೆ. ಹಾಗಾದ್ರೆ ಇಲ್ಲಿ ಕೇವಲ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಡಮ್ಮಿಯಾಗಿ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವ್ರನ್ನ ಕೇವಲ ಕಾಟಾಚಾರಕ್ಕೆ ಆಯ್ಕೆ ಮಾಡಿಕೊಂಡು ಈಗ ಇಂಟರ್ವ್ಯೂ ವೇಳೆಯಲ್ಲಿ ಕೂಡ ಮತ್ತಷ್ಟು ಫಿಲ್ಟರ್ ಮಾಡಿ ಜೆನ್ಯೂನ್ ಇರುವಂತಹ ಅಭ್ಯರ್ಥಿಗಳನ್ನ ಸಂಪೂರ್ಣ ನೇಮಕಾತಿ ಪ್ರಕ್ರಿಯೆಯಿಂದ ಹೊರಹಾಕುವಂತ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ನೇಮಕಾತಿ ಇಲ್ಲ ಅನ್ನೋಂಥ ಪ್ರತಿಭಟನೆಗಳ ನಡುವೆ ನೇಮಕಾತಿಯಾಗುವಂತಹ ಈ ಒಂದು ಪ್ರೊಸೆಸ್ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನೋ ಆರೋಪ ಅಭ್ಯರ್ಥಿಗಳದಾಗಿದೆ. ಹೀಗಾಗಿ ಸದ್ಯಕ್ಕೆ ಇದಕ್ಕೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಬೇಕು, CBI ತನಿಖೆಗೂ ಕೊಡಬೇಕು. ಯಾಕಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ಇಂಥ ಒಂದು ಪರೀಕ್ಷೆಯಲ್ಲಿ 3ರಿಂದ 4 ಲೋಪದೋಷಗಳಾಗುತ್ತೆ, ಭ್ರಷ್ಟಾಚಾರ ಆಗುತ್ತೆ ಅಂದ್ರೆ. ಹಾಗೆ ಸಂಪರ್ಕದಲ್ಲಿರಿ ವಿನಯ್, ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಕ್ಸಾಮ್ ಬರ್ದಂತ ಅನಿಲ್ ಅವರು ಮಾತನಾಡೋಕೆ ಸಿದ್ಧವಾಗಿದ್ದಾರೆ. ಅನಿಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾವ ರೀತಿ ಅನ್ಯಾಯ ಆಗಿದೆ ಅಂತ, ಯಾಕೆ ಈ ರೀತಿ ಅನಿಸ್ತಾ ಇದೆ ಅಂತ ನಿಮ್ಗೆ? ಮೇಡಮ್ ಏನಾಯ್ತಂದ್ರೆ ಫಿಲಿಮ್ಸ್ದಲ್ಲಿ KPSC ಮೊದಲನೇ ಬಾರಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ತಪ್ಪು ಮಾಡಿ 2ನೇ ಬಾರಿ ಎಕ್ಸಾಮ್ ನಡೆಸಿತು. 2ನೇ ಬಾರಿ ಕೂಡ ಮತ್ತೆ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪು ಆದ್ರೂ ಕೂಡ ನಾವು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಅದನ್ನ ರೀ ಎಕ್ಸಾಮ್ ಮಾಡದೆ ಮೇನ್ಸ್ ಅವಕಾಶ ಕೊಟ್ಟಿತ್ತು. ಹೀಗಾಗಿ ನಾವು ಬಹಳಷ್ಟು ಜನ ಏನ್ ಮಾಡಿದ್ವಿ ಅಂದ್ರೆ ಕೋರ್ಟಿಂದ ಆರ್ಡರ್ ಮೇನ್ಸ್ ಬರ್ದಿದ್ದೀವಿ. ಇವಾಗ ಬಂದಂತ ರಿಸಲ್ಟ್ ದಲ್ಲಿ ನಾವು ಕುಲಂಕುಷವಾಗಿ ಒಂದು ಲಿಸ್ಟ್ ನೋಡಿದ್ರೆ ಮೇಡಮ್ ಗೊತ್ತಾಗುತ್ತೆ, ಕಂಟಿನ್ಯೂ ಸೀರಿಯಲ್ ಇದಾವೆ ಮೇಡಮ್. ಈಗ 10, 11, 12, 13, 14 ಕಂಟಿನ್ಯೂ ಸೀರಿಯಲ್ ಆಗಿ ಬಂದಿದ್ದಾರೆ ಮೇನ್ ಇಂಟರ್ವ್ಯೂ ಲಿಸ್ಟಿಗೆ ಮೇಡಮ್. ಒಂದು ಕೊಠಡಿಯಲ್ಲಿ 24 ಜನ ಇರುವಂತ ಒಂದು ರೂಮ್ ದಲ್ಲಿ ಮೇಡಮ್ ಕನಿಷ್ಠ ಅಂದ್ರೂ ಒಂದೊಂದು ರೂಮ್ ದಲ್ಲಿ 15-16 ಜನ ಇಂಟರ್ವ್ಯೂ ಸೆಲೆಕ್ಷನ್ ಆಗಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಅದೆಲ್ಲ ಆಟೋ ಜನರೇಟ್ ಇರುತ್ತೆ, ಇದ್ರಲ್ಲೆಲ್ಲ ಅನ್ಯಾಯ ಆಗೋದಿಲ್ಲ ಅಂತ ಹೇಳ್ತಿದಾರಪ್ಪ. ಏನಾಯ್ತು ಮೇಡಮ್? ಈಗ ಸರ್ಕಾರದ ವತಿಯಿಂದ ಹೇಳ್ತಿದ್ದಾರೆ ಈ ರೀತಿ ಅನ್ಯಾಯ ಆಗೋದಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಆಟೋಮೇಟೆಡ್ ಜನರೇಟೆಡ್ ಕ್ವೆಶನ್ಸ್ ಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅದು ಕಾಮನ್ ಥಿಂಕಿಂಗ್ ಇದನ್ನಲ್ಲ ಮೇಡಮ್. ಈಗ 24 ಜನರಲ್ಲಿ 15 ಜನ ಒಂದೇ ರೂಮ್ ದಲ್ಲಿ ಬರ್ತಾರಂದ್ರೆ ಅದನ್ನ ಕಾಮನ್ ಆಗಿ ಥಿಂಕ್ ಮಾಡ್ಬೇಕು ಮೇಡಮ್. ಮತ್ತೊಂದು ಏನ್ ಮೇಡಮ್ ಅಂದ್ರೆ ಇದು CBI ಆಪ್ಷನ್ ಬರುವಂತ ಮೈಸೂರು ರಸ್ತೆಗೆ ಬರುವಂತ ಕಾಲೇಜಲ್ಲಿ ಆಲ್ರೆಡಿ ಅದು ಒಂದು ಕ್ವಶನ್ ಪೇಪರ್ CL ಬಂದಲ್ಲಿ ಓಪನ್ ಆಗಿತ್ತು. ಅದರ ಕುರಿತು ನಾವು ಅಲ್ಲಿ ಹೋರಾಟ ಮಾಡಿ ಅದರ ಬಗ್ಗೆ ಮುಚ್ಚಳಿಕೆ ಪತ್ರ ಬರೆದು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ರು. ಅದನ್ನ ಯಾರು ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯ್ತಂತ ಇಲ್ಲಿವರೆಗೆ ಪೊಲೀಸ್ ರಿಪೋರ್ಟ್ ಬಂದಿಲ್ಲ ಮೇಡಮ್. ಅವತ್ತು ಕ್ವಶನ್ ಪೇಪರ್ ಬಂಡಲ್ ಓಪನ್ ಆಗುತ್ತೆ, ಇವತ್ತು ಸೀರಿಯಲ್ ಕಂಟಿನ್ಯೂಸ್ ಆಗಿ ಬರ್ತಾರೆ. ಒಂದೇ ಅಡ್ರೆಸ್ ಇರುವಂತ, ಒಂದೇ ಪೇರೆಂಟ್ಸ್ ನೇಮ್ ಇರುವಂತವ್ರು 2-3 ಜನ ಬರ್ತಾರಂದ್ರೆ ಇದು ಭ್ರಷ್ಟಾಚಾರ ಆಗಿದೆ ಎಂಬುದು ಸಾಬೀತಾಗುತ್ತೆ ಮೇಡಮ್. ಇಲ್ಲಿ ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳನ್ನ ಇಲ್ಲಿ ಪರಿಗಣಿಸ್ತಿಲ್ಲ ಅಂತ ಅನಿಸ್ತಿದ್ಯಾ? ಅವ್ರಿಗೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ನಿಜ ಮೇಡಮ್. ಯಾಕಂದ್ರೆ KPSC ಒಂದು ಬಾರಿಗೆ ಅಪವಾದ ಬಂದ್ರೆ ಇದನ್ನು ಏನೋ ಮಿಸ್ಟೇಕ್ ಆಗಿ ಈ ರೀತಿ ಬಂದಿರಬಹುದು ಒಪ್ಕೋಬಹುದು. KPSC ಯಾವತ್ತು ಹುಟ್ಟಿದೆಯಲ್ಲ ಅವತ್ತು ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ನಮಗೆ ಅನಿಸ್ತಾ ಇದೆ ಮೇಡಮ್. ಯಾಕಂದ್ರೆ KPSC 1-2 ಆಗಲ್ಲ ಮೇಡಮ್. ಈಗ PDO ಇದ್ದು ಒಂದೇ ತಾಲೂಕಿನಲ್ಲಿ PDOದವರು ಒಂದೇ ಕೆಟಗರಿ ಅವರು ಸಂಬಂಧಿಕರು 5 ಜನ ಆಗಿದ್ದಾರೆ ಮೇಡಮ್. ಏನ್ ಆಗ್ರಹಿಸ್ತಾ ಇದ್ರಿ ನೀವು ಸರ್ಕಾರಕ್ಕೆ? ನಮ್ಮದು ಒಂದೇ ಆಗ್ರಹ ಮೇಡಮ್. ಈಗ ಏನ್ KPSC PDO ಎಕ್ಸಾಮ್ ಮತ್ತೆ KS ಎಕ್ಸಾಮ್ CT ಎಕ್ಸಾಮ್ ಏನದು ನಡೆಸಿದೆಯಲ್ಲ, ಇದರೆಲ್ಲದರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗ್ಬೇಕು. ಅದು ತನಿಖೆ SIT ಆಗ್ಲಿ ಸರ್ಕಾರದ ಅಂಡಲ್ಲಿ ಬರುವಂತ ಸಂಸ್ಥೆಯಿಂದ ಆಗ್ಬಾರ್ದು. ಒಂದು ನಿವೃತ್ತಿ ಹೈಕೋರ್ಟ್ ಜಡ್ಜ್ ಆದ್ರೂ ನೇಮಕ ಮಾಡಿ ಅಥವಾ ಸಿಟ್ಟಿಂಗ್ ಜಡ್ಜ್ ಆದ್ರೂ ನೇಮಕ ಮಾಡಿ ಈ ತನಿಖೆಯನ್ನು ಅವರಿಗೆ ಒಂದು ಕಮಿಟಿ ರಚನೆ ಮಾಡಿ ಒಪ್ಪಿಸಬೇಕು. ಇನ್ ಕೇಸ್ ಆ ರೀತಿ ಆಗದೆ ಇದ್ರೆ CBI ಕೊಟ್ಟು ಬಿಡಿ, CBI ಆದವ್ರು ಕುಲಂಕುಷವಾಗಿ ಇದನ್ನ ಪರಿಶೀಲನೆ ಮಾಡಿ ಸರಿ ತಪ್ಪು ಅಂತ ಹೇಳ್ತಾರೆ ಮೇಡಮ್.
ಇವಾಗ ಏನಾಗಿದೆ ಅಂದ್ರೆ ಮೇಡಮ್, ಈಗ ಸರ್ಕಾರ ಯಾವ ರೀತಿ ಒಂದು ಸಮರ್ಥನೆ ಮಾಡ್ಕೋತ ರೆಡಿ ಆಗಿಬಿಟ್ಟಿದೆ ಅಂದ್ರೆ, ಈಗ ಸುಡೋಕಾಗಿದೆ ಅಂದ ಕೂಡಲೇ ಏನ್ ಸುಡೋಕಾಗಿದೆ, ಅದಕ್ಕೆ ನಿಮ್ಮ ಕಡೆ ಸಾಕ್ಷಿ ಏನದ ಅಂತ ಕೇಳೋ ಮಟ್ಟಿಗೆ ಬಂದಿದ್ದಾರೆ. ಓಕೆ, ಧನ್ಯವಾದ ಅನಿಲ್. ಟಿವಿ ನೈನ್ನೊಂದಿಗೆ ಮಾತನಾಡೋದಕ್ಕಾಗಿ. ಒಟ್ನಲ್ಲಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳಾಗ್ತಾ ಇದೆ, ಕೂಡಲೇ ಈ ಬಗ್ಗೆ ತನಿಖೆಗಳಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ.